ಸಿದ್ದರಾಮಯ್ಯ ಸಾಹೇಬರ ಹಿಂದೆ ಬಿದ್ದಿದ್ದಾರೆ, ಅವರ ಫ್ಯಾಮಿಲಿ ಹಿಂದೆ ಏನು ಬಿದ್ದಿದ್ದಾರೆ ಅದರ ವಿಚಾರವಾಗಿ ನಿನ್ನೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಮೇಡಮ್ ಅವರು ಏನು 3 ಎಕರೆ 16 ಗುಂಟೆ ಅವ್ರ ಸ್ವಂತ ಜಮೀನು ನೋಟಿಫಿಕೇಶನ್ ಇಲ್ಲದೇ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಅದು ಪರ್ಯಾಯವಾಗಿ ಪ್ರಾಯಶ್ಚಿತ್ತವಾಗಿ ಪರಿಹಾರ ರೂಪದಲ್ಲಿ 14 ಸೈಟ್ಗಳನ್ನು ವಿಜಯನಗರ 3 ಮತ್ತು 4ನೇ ಹಂತದ ಬಡಾವಣೆಯಲ್ಲಿ ಕೊಟ್ಟಿದ್ರು. ಅದರ ವಿಚಾರವಾಗಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಸೈಟ್ಗಳನ್ನು ಏನು ಸುಮ್ಮನೆ ಹಂಗೆ ತಗೊಂಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು BJP JDSನವರು ನಿರಂತರವಾಗಿ ಏನು ಮಾಡ್ಕೊಂಬಂದಿದ್ರು. ಅದಾದಮೇಲೆ ಹೈಕೋರ್ಟ್ಗೆ ಹೋಯಿತು, ಗವರ್ನರ್ ಎಂಟ್ರಿ ತಗೊಂಡ್ರು, ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು, ಹೈಕೋರ್ಟಲ್ಲಿ ಚಾಲೆಂಜ್ ಆಯಿತು. ಅದು ಗವರ್ನರ ಒಂದು ಡಿಸಿಷನ್ನ ಎತ್ತಿಡಿಯುವಂಥ ಕೆಲಸವನ್ನು ಮಾಡಿ ಆದಮೇಲೆ ಪ್ಯಾರಲಲ್ ಆಗಿ ಇನ್ನೊಂದು ಜನಪ್ರತಿನಿಧಿ ಕೋರ್ಟ್ನಲ್ಲಿ ಏನು ಇದೆ RTI ಸೋಕಾಲ್ಡ್ RTI ಕಾರ್ಯಕರ್ತರು ಆಕ್ಟಿವಿಸ್ಟ್ಗಳು ಏನು ದೂರು ದಾಖಲು ಮಾಡಿದ್ರು ತನಿಖೆಗೆ ಅವಕಾಶ ಕೊಡಿ ಅಂತ. ಅದರ ಆಧಾರದ ಮೇರೆಗೆ ತನಿಖೆ ಮಾಡುವಂಥದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಅವರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ED, CBI, NIA, IT ಇವೆಲ್ಲವೂ ಅಮಿತ್ ಶಾ ಅವರ ಅಣತಿ ಮೇಲೆ ನಡೀತಾ ಇರುವಂಥ ಕೇಂದ್ರ ಸರ್ಕಾರದ ಸಂಸ್ಥೆ ಅಡಿನಲ್ಲಿ ಬರುವಂಥ ಸಂಸ್ಥೆಗಳು, ಏಜೆನ್ಸಿಗಳು ಇದ್ದಕ್ಕಿದ್ದಂಗೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿನಲ್ಲಿ ಏನು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು, ಆ ದೂರದ ಆಧಾರದ ಮೇರೆಗೆ ಕೇಸನ್ನು ದಾಖಲು ಮಾಡಿಕೊಂಡು ಅವರು ಎಂಟ್ರಿ ತಗೊಂಡಿದ್ದಾರೆ. ಅದಾದ ಮೇಲೆ ಮಾನ್ಯ ಪಾರ್ವತಿ ಸಿದ್ದರಾಮಯ್ಯ ಮೇಡಮ್ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ಕಳಂಕ ಬರ್ತಾ ಇದೆ, ತೇಜೋವಧೆ ಆಗ್ತಾ ಇದೆ, ಸುಖ ಸುಮ್ಮನೆ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರುವಂಥದ್ದು ದಿನನಿತ್ಯ ಮಾಧ್ಯಮಗಳಲ್ಲಿ ಏನು ನೋಡ್ತಾ ಇದ್ರು ಅದು ಬೇಸರವನ್ನ ಮಾಡಿಕೊಂಡು 14 ಸೈಟ್ಗಳನ್ನು ನಿನ್ನೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಿಮ್ಮ ಏನು ನೀವು ಪರಿಹಾರವನ್ನು ಕೊಟ್ಟಿದ್ರಿ ಆ ಸೈಟ್ಗಳನ್ನು ವಾಪಸ್ ತಗೊಳ್ಳಿ, ತದನಂತರ ಕೋರ್ಟ್ ಮೂಲಕ ನಮಗೆ 3 ಎಕರೆ 16 ಗುಂಟೆ ಜಾಗವನ್ನು ನೀವೇನು ಇಲ್ಲಿಗಲ್ ಆಗಿ ನೋಟಿಫೈ ಇಲ್ದೇನೆ ನಮ್ಮ ಗಮನಕ್ಕೆ ಬರ್ದೇನೆ ಅಕ್ವೈರ್ ಮಾಡ್ಕೊಂಡು ಬೇರೆಯವರಿಗೆ ಸೈಟ್ ಹಂಚಿಕೆ ಮಾಡಿ ಮಾರುವಂಥ ಕೆಲಸವನ್ನ 2020ನೇ ಇಸ್ವಿನಲ್ಲೇ ಮಾಡಿದ್ದೀರಿ BJP ಸರ್ಕಾರ ಇದ್ದಾಗ. ಅದ್ರ ವಿಚಾರವಾಗಿ ಆಮೇಲೆ ನಾವು ಹೋರಾಟ ಮಾಡೋಣ ಅನ್ನುವಂಥ ದೃಷ್ಟಿಯಿಂದ ಈಗೇನು ಅವರು ಪರಿಹಾರ ಕೊಟ್ಟಿರುವಂಥದ್ದು ವಾಪಸ್ ಕೊಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾರೆ. BJPಯವರು ಮತ್ತು JDSನವರು ಸೋಕಾಲ್ಡ್ ಕಾರ್ಯಕರ್ತರು, RTI ಕಾರ್ಯಕರ್ತರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನು ಪುಂಖ ಮಾಧ್ಯಮದ ಮುಂದೆ ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಮತ್ತೆ ಮಿಡ್ ನೈಟ್ ಅಲ್ಲಿ ಒಂದ್ಸರಿ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಸುಮ್ಮನೆ ಆಪಾದನೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದು. ಈಗ ಅದು ಬಂದಾಯ್ತು. ನೆಕ್ಸ್ಟ್ ನಾವು ಕೇಳ್ತಾ ಇದ್ದೀವಿ, BJP ಮುಖಂಡರುಗಳು ಬಹಳ ಪ್ರಮುಖವಾಗಿ KR ಕಾನ್ಸ್ಟಿಟ್ಯೂನ್ಸಿ MLA ಹೊಸದಾಗಿ ಗೆದ್ದಿರುವಂತ MLA ಶ್ರೀವತ್ಸ ಅವರೇ, BJP ಮುಖಂಡರುಗಳು ಒಂದಷ್ಟು ಜನ, ಯಾರ ಕೌಟಿಲ್ಯ ರಘು ಅಂತೆ, ಇನ್ಯಾರ ಮಾಧ್ಯಮಗಳ ಮೂಲಕ ಮೂಡಾದಲ್ಲಿ ಸುಮಾರು 8,000 ಸೈಟ್ಸ್ಗಳು ಇದೇ ರೀತಿ ಗುಳುಮ್ಮ ಆಗಿದಾವೆ, ಒಡೆದು ಬಿಟ್ಟಿದ್ದಾರೆ ಅಂತ ಏನು ಅಪವಾದ ಮಾಡ್ತಾ ಇದ್ರಿ. ಈಗ ನಿಮ್ಮ ಪೌರುಷ, ನಿಮ್ಮ ಹೋರಾಟವನ್ನ ಈಗ ತೋರಿಸಿ ಸ್ವಾಮಿ. ಇನ್ನು ಮೇಲೆ ನೀವು ಹೋರಾಟವನ್ನ ಮಾಡಬೇಕು. 8,000 ಸೈಟ್ಗಳನ್ನ ನಮ್ಮ ರೀತಿ ವಾಪಸ್ ಪಡ್ಕೊಳ್ಳುವಂಥದ್ದು, ನಮ್ದು ಅವೇನು ಸುಮ್ಮನೆ ವಾಪಸ್ ಕೊಟ್ಟಿರುವಂಥದ್ದಲ್ಲ, ನಾವು ಪರಿಹಾರ ಕೊಟ್ಟಿರುವಂಥದ್ದನ್ನ ವಾಪಸ್ ಕೊಟ್ಟಿದ್ದೀವಿ, ನಮ್ಮ ಜಮೀನು ನಮ್ಗೆ ವಾಪಸ್ ಕೊಡಿ ಅಂತ ಕೇಳುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. 50-50 ಅನುಪಾತದಲ್ಲಿ ಜಮೀನು ಇಲ್ಲದೆ ಇರುವಂಥವ್ರಿಗೆಲ್ಲ ನೀವು ಮಂಜೂರು ಮಾಡಿದ್ದೀರಲ್ಲ BJP ಸರ್ಕಾರದಲ್ಲೇ. ಶ್ರೀವತ್ಸ ಅವರೇ, ನಿಮ್ಮ ಸರ್ಕಾರದಲ್ಲೇ ನೀವಿದ್ದಾಗಲೇನೆ 8,000 ಸೈಟ್ ಹೊರಟಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅವೆಲ್ಲವನ್ನ ರಿಕವರ್ ಮಾಡುವಂಥದಕ್ಕೆ ನೀವು ಹೋರಾಟ ಮಾಡಿ.
ಅವ್ರು ಯಾರ್ಯಾರು ಅನ್ನುವಂಥದ್ದು ಪಟ್ಟಿ 100 ನಿಮ್ಗೆ ಸೇರ್ಬೇಕು. ಯಾಕಂದ್ರೆ 8,000 ಅನ್ನುವಂಥದ್ದು ಒಂದು ಫಿಗರ್ ನೀವು ಜನರ ಮುಂದೆ ಹೇಳ್ಬೇಕಾದ್ರೆ ಆ ಮಾಹಿತಿ ನಿಮ್ಗಿದೆ. 8,000 ಸೈಟ್ಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ, JDS ನ ಮುಖಂಡರುಗಳು ಎಷ್ಟು ಪಡ್ಕೊಂಡಿದ್ದಾರೆ, ಬಿಜೆಪಿ ಮುಖಂಡರುಗಳು ಎಷ್ಟು ಪಡ್ಕೊಂಡಿದ್ದಾರೆ, ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, 50-50 ಅಡಿಯಲ್ಲಿ ಇಲ್ಲಿಗಲ್ ಆಗಿ ಎಷ್ಟು ಜನ ತಗೊಂಡಿದ್ದಾರೆ, ಲೀಗಲ್ ಆಗಿ ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋ ಒಂದು ಸಂಪೂರ್ಣವಾಗಿ ಹೋರಾಟ ಮಾಡಿ ಅಷ್ಟು ಸೈಟ್ಗಳನ್ನ ವಾಪಸ್ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ದಿದ್ರೆ ನಿಮ್ಮನೆ ಮುಂದೆ ಬಂದು ನಾವು ಹೋರಾಟ ಮಾಡ್ತೀವಿ, ಧರಣಿ ಕೂರ್ತೀವಿ, ನಿಮ್ಮ ಮನೆಗಳ ಮುಂದೆ ಬಂದು ಧರಣಿ ಕೂತ್ಕೋತೀವಿ. ನಾವು ಕಾಂಗ್ರೆಸ್ ಅವರು ಇನ್ನು ಮೇಲೆ ಸುಮ್ಮನೆ ಕೂರಲ್ಲ. 8,000 ಸೈಟ್ಗಳು ಅಂತ ಏನ್ ನೀವು ಸುಳ್ಳು ಹೇಳಿದಿರೋ ನಿಜ ಹೇಳಿದಿರೋ ಅನ್ನುವಂಥದ್ದು ಪ್ರೂವ್ ಆಗುವಂಥದ್ದು ಆಗಬೇಕು. 8,000 ಸೈಟ್ಗಳು ಇದೇ ರೀತಿ ಗುಮ್ ಆಗಿದಾವೆ ಅನ್ನುವಂಥದ್ದು ಏನು ಮಾಧ್ಯಮದ ಮುಂದೆ ಬಂದು ಹೆಡ್ಲೈನ್ ಅಲ್ಲಿ ಬರ್ಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರಲ್ಲ, ಆ 8,000 ಸೈಟ್ಗಳನ್ನ ವಾಪಸ್ ಪಡಿಸುವಂಥದ್ದಕ್ಕೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅನ್ನುವಂಥದ್ದು ನಾಳೆಯಿಂದ ನೋಡ್ತೀನಿ. ನಿಮಗೆ ಗಡುವನ್ನ ಕೊಡ್ತಾ ಇದ್ದೀವಿ. 1 ವಾರದೊಳಗಡೆ ನಿಮ್ಮ ಹೋರಾಟ ಮುಂದುವರಿಬೇಕು, ತೀರುವ ಸ್ವರೂಪವನ್ನು ಪಡೆಯುವಂಥದ್ದು ಆಗಬೇಕು. ಇಲ್ಲ ಅಂದ್ರೆ ಆ ಹೋರಾಟವನ್ನ ನಿಮ್ಮ ಮನೆಗಳ ಮುಂದೆ ನೀವು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದೀರಿ ಅವ್ರ ಮನೆಗಳ ಮುಂದೆ ಬಂದು ನಾವು ಹೋರಾಟ ಮಾಡುವಂತ ಕೆಲಸವನ್ನ ಮಾಡ್ತೀವಿ.